ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ AP ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಪಾಪಡ್ ಅವಲಕ್ಕಿ ಚುಡುವ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 5 to 10 ಮಿನಿಟಲ್ಲಿ ರೆಡಿ ಆಗುತ್ತೆ ಈ ಪಾಪಡ್ ಅವಲಕ್ಕಿ ಚುಡುವ. ಒಂದು ಬಾಳಿಗೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ಮೇಲೆ ಶೇಂಗಾ ಹಾಕಿ, ಶೇಂಗಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದರಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಈ ಥರ ಆದಮೇಲೆ ತೆಗೆದು ಎಲ್ಲ ಒಂದು ಬೌಲ್ಗೆ ಹಾಕಿ, ಇದೇ ಥರ ಎಲ್ಲವನ್ನು ಫಸ್ಟು ತೆಗೆದಿಟ್ಕೊಳ್ಳಿ ಬೌಲ್ಗೆ. ತೆಗೆದು ಇಟ್ಕೊಂಡ ಮೇಲೆ ಸ್ವಲ್ಪ ಆಯಿಲ್ ಎಲ್ಲ ಕೆಳಗಡೆ ಹೋಗುತ್ತೆ. ಈ ಥರ ಎಲ್ಲ ಹಾಕಿಟ್ಟಿದ ಮೇಲೆ ಆಯಿಲ್ ಹೋಗುತ್ತೆ. ಇದು ಪಾಪಡ್ ಅವಲಕ್ಕಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಶಾಪಲ್ಲಿ ಕೇಳಿದಾಗ ಈ ಥರ ಕರ್ದು ಮಾಡಬೇಕಾಗುತ್ತೆ, ಇದು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ನಾನು ನೋಡೋಣ ಅಂತ ತಂದು ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಆಗಿತ್ತು. ಇದು ತುಂಬಾ ಸುಲಭ ಮಾಡೋದು. ಒಂದು ಸರಿ ನೀವು ಎಲ್ಲವನ್ನು ಕರದಿ ತೆಗೆದಿಟ್ಕೊಂಡ ಮೇಲೆ ಆಮೇಲೆ ಎಲ್ಲ ಮಸಾಲೆವನ್ನು ಹಾಕಿ ಮಿಕ್ಸ್ ಮಾಡಿದರೆ ಭಾಳ ಬೇಗನೆ ರೆಡಿ ಆಗುತ್ತೆ ಇದು ಸ್ನ್ಯಾಕ್ಸ್ ತಿನ್ನೋಕ್ಕೆ. ಇವಾಗ ಪುಟಾಣಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಪುಟಾಣಿ ಹಾಕಿ ಇದನ್ನು ಕರಿದು ತೆಗೆದಿಟ್ಟುಕೊಳ್ಳಿ. ಆನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಆಮೇಲೆ ಕರಿಬೇವು ಹಾಕ್ಕೊಳ್ಳಿ, ಆಮೇಲೆ ಕೊತ್ತಂಬರಿ ಹಾಕ್ಕೊಳ್ಳಿ. ಇದೇ ಥರ ಎಲ್ಲವನ್ನು ನೀವು ಕರಿದು ತೆಗೆದಿಟ್ಕೊಳ್ಳಿ ಫಸ್ಟ್ ಮೊದಲಿಗೆ. ಎಲ್ಲ ಬೌಲಲ್ಲಿ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಜಾನುತ್ತೆ ಅದರಲ್ಲಿರೋದು, ಯಾಕಂದರೆ ಎಲ್ಲವನ್ನು ಎಣ್ಣೆಯಲ್ಲೇ ಕರಿದಿದ್ದೀವಲ್ವಾ. ಸೊ ಅದರಿಂದ ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಎಣ್ಣೆ ಜಾನುತ್ತೆ ಕೆಳಗಡೆ. ಸ್ವಲ್ಪ ಸಮಯ ಆದಮೇಲೆ ಅದರಲ್ಲಿ ನೀವು ಎಲ್ಲವನ್ನು ಮಿಕ್ಸ್ ಮಾಡ್ಬೋದು. ಒಂದು ಬೌಲಲ್ಲಿ ಈ ಥರ ಎಲ್ಲವನ್ನು ಕರಿದು ತೆಗೆದಿಟ್ಕೊಳ್ಳಿ. ಈ ಥರ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಎಲ್ಲವನ್ನು ಕರಿದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಎಲ್ಲ ಬೌಲ್ಗೆ ಹಾಕಿಡಿ. ಸ್ವಲ್ಪ ಆಯಿಲೆಲ್ಲ ಕಡಿಮೆ ಆದಮೇಲೆ ಸ್ವಲ್ಪ ಜಾನಿದ ಮೇಲೆ ಆವಾಗ ಏನು ಮಾಡಿ ಅಂದರೆ ಒಂದು ಬೌಲ್ಗೆ ಎಲ್ಲವನ್ನು ಮಿಕ್ಸ್ ಮಾಡಿ. ಈ ಥರ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲವನ್ನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಲ್ಲಿ ಸ್ವಲ್ಪ ಆಯಿಲಿನ ಅಂಶ ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ಪಾಪಡ್ ಕರೆದಿದ್ದನ್ನು ಇನ್ನೊಂದು ಸ್ವಲ್ಪ ಸೈಡಿಗೆ ಇಟ್ಟಿದ್ದಾರಲ್ವ, ಅದು ಇನ್ನೂ ಸ್ವಲ್ಪ ಜಾನ್ತಾ ಇದೆ. ಇವಾಗ ಆಯಿಲ್ ಹೋಗೋವರೆಗೂ ಸ್ವಲ್ಪ ಟೈಮ್ ಕೊಡಿ. ಈಗ ಈ ಬೌಲ್ಗೆ ನಾವು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ, ಆಮೇಲೆ ಸ್ವಲ್ಪ ಖಾರ, ಅರಿಶಿಣ, ಆಮೇಲೆ ಗರಂ ಮಸಾಲ ಪೌಡರ್, ಈ ಥರ ಎಲ್ಲ ಪೌಡ್ರ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕರಿತಿರುವ ಪಾಪಡನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಕಲಿಸಿ ಮಿಕ್ಸ್ ಮಾಡಿದರೆ ನಾನು ಮಾಡ್ತಾ ಇರುವ ಸಿಂಪಲ್ ಸ್ನ್ಯಾಕ್ಸ್ ರೆಸಿಪಿ. ಇದು ತುಂಬಾ ಸುಲಭವಾಗಿ ಮಾಡ್ಬೋದು, ಅಷ್ಟೇ ಬೇಗ ಕೂಡ ರೆಡಿ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ನಾವು ಚುಡುವ ರೆಸಿಪಿ ಮಾಡಿಕೊಟ್ರೆ ಅವರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸಿ. ಇದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಕ್ಕರೆ ಹಾಕೋದ್ರಿಂದ ಇನ್ನಷ್ಟು ಟೇಸ್ಟ್ ಹೆಚ್ಚಾಗುತ್ತೆ ಇದರಲ್ಲಿ. ಅದರಿಂದ ಸ್ವಲ್ಪ ಸಕ್ಕರೆ ಹಾಕಿ, ಜಾಸ್ತಿ ಏನು ಹಾಕುವುದು ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಕರೆದಿರುವ ಪಾಪಡ್ ಅವಲಕ್ಕಿ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗುತ್ತೆ. ಇದು ಪಾಪಡ್ ಅವಲಕ್ಕಿ ಚುಡುವ ರೆಡಿ ಆಯಿತು ನೋಡಿ. ಇವಾಗ ಇದು ಕೂಡ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ. ಪಾಪಡ್ ಅವಲಕ್ಕಿ ಚುಡುವ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ಹೇಗಾಗಿದೆ ಅಂತ ತಿಳಿಸಿ. ತುಂಬಾ ಕ್ರಿಸ್ಪಿಯಾಗಿ, ತುಂಬಾ ಟೇಸ್ಟಿಯಾಗಿ ಈ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ. ಈ ಪಾಪಡ್ ಅವಲಕ್ಕಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ. ಥ್ಯಾಂಕ್ ಯು ಎಲ್ಲರಿಗೂ.